ಪತ್ರಕರ್ತರು ಬರೆಯುವ ಎಲ್ಲ ಸುದ್ದಿಗಳು ವಸ್ತುನಿಷ್ಠವಾಗಿ ವಾಸ್ತವವಾಗಿ ಇರಬೇಕು ಅಂತ ಪೊನ್ನಪೇಟೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ಪರಹಿತಾನಂದಜಿ ಹೇಳಿದ್ದಾರೆ. ಕಾನೂರು ರಸ್ತೆಯಲ್ಲಿ ಕೊಡಗು ಪತ್ರಕರ್ತರ ಸಂಘದ ಪೊನ್ನಪೇಟೆ ತಾಲೂಕು ಘಟಕದ ಕಚೇರಿಯಿಂದ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಪಂಚದಲ್ಲಿ ಹರಿತವಾದ ವಸ್ತು ಖಡ್ಗ, ಆದರೆ ಪತ್ರಕರ್ತನ ಲೇಖನಿ ಅದಕ್ಕಿಂತ ಹರಿತವಾದದ್ದು ಎಂದರು. ಆಶ್ರಮದ ವತಿಯಿಂದ ಸಂಘದ ಕಚೇರಿಗೆ ನೀಡಲಾದ ಕಂಪ್ಯೂಟರ್ ಅನ್ನು ಸಂಘದ ಅಧ್ಯಕ್ಷರಾದ ಕಿರಿಯಂಬಾಡ ರಾಜಕುಶಾಲಪ್ಪ ಅವರಿಗೆ ಹಸ್ತಾಂತರ ಮಾಡಲಾಯಿತು. ಪತ್ರಿಕಾ ಭವನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಕೇಶವ ಕಾಮತ್ ಮಾತನಾಡಿ, ಸಂಘ ಬೆಳವಣಿಗೆ ಕಾಣ್ತಾ ಇರುವುದು ಸಂತಸದ ಸಂಗತಿಯಾಗಿದೆ. ಇಂದು ಬಾಡಿಗೆ ಕಚೇರಿಯಿಂದ ಹೊಂದಿ ಆರಂಭಗೊಂಡ ಸಂಘ ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡ ಹೊಂದುವಂತಾಗಲಿ ಅಂತ ಹಾರೈಸಿದರು. ಇದೇ ಸಂದರ್ಭ ತಾಲೂಕು ಸಂಘದ ಕ್ಷೇಮ ನಿಧಿಗೆ 10,000 ರೂಪಾಯಿ ದೇಣಿಗೆಯನ್ನ ನೀಡಿದರು. ಈ ಸಂದರ್ಭ ಕಟ್ಟಡ ಮಾಲೀಕರಾದ ಚೆಪ್ಪುಡಿರ ಹ್ಯಾರಿದೇವಯ್ಯ, ಗೌರವ ಸಲಹೆಗಾರ ಶ್ರೀಧರ ನಿಲ್ಲಿತಾಯ, ದಾನಿಗಳಾದ ಚೆಪ್ಪುಡಿರ ರಾಕೇಶ್ ದೇವಯ್ಯ, ಪ್ರಧಾನ ಕಾರ್ಯದರ್ಶಿ ವಿನೋದ್ ಮೂಡಗದ್ದೆ, ಹಿರಿಯ ಪತ್ರಕರ್ತ ಟಿಎಲ್ ಶ್ರೀನಿವಾಸ್, ಉಪಾಧ್ಯಕ್ಷ ಚಂಬಟ್ಟಿರ ಪ್ರವೀಣ್, ಚೆಪ್ಪುಡಿರ ರೋಷನ್, ಚಂಪಾ ಗಗನ ಮುಂತಾದವರು ಪಾಲ್ಗೊಂಡಿದ್ದರು.